ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ನಮ್ಮ ಗೃಹ ಇಲಾಖೆಯನ್ನ ಬಹಳ ಯಶಸ್ವಿಯಾಗಿ ನಡೆಸತಕ್ಕಂಥ ನಮ್ಮ ಗೃಹ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಬಿಡಿಎ ಅಧ್ಯಕ್ಷರಾದಂತಹ ಹ್ಯಾರಿಸ್ ಅವರೇ, ನಮ್ಮ NSG DGP ಬೈಗೋ ಶ್ರೀನಿವಾಸ್ ಅವರೇ, ನಮ್ಮ DGP ಮಿಸ್ಟರ್ ಸಲೀಂ ಅವರೇ, ADGP ಚಂದ್ರಶೇಖರ್ ಅವರೇ, ಇನ್ನ ಇಲ್ಲಿ ಈ ದೇಶ ಮತ್ತು ಕರ್ನಾಟಕ ರಾಜ್ಯದ ರಕ್ಷಣೆಗೆ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಗೃಹ ಇಲಾಖೆಯ ಅಧಿಕಾರಿಗಳೇ ಮತ್ತು ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ಎಲ್ಲ ಸಿಬ್ಬಂದಿಗಳವರೇ ಮತ್ತು ಎಲ್ಲ ಈ ಒಂದು ಪವಿತ್ರವಾದಂತಹ ಐತಿಹಾಸಿಕವಾದಂತಹ ಕಾರ್ಯಕ್ರಮಕ್ಕೆ ವೀಕ್ಷಣೆ ಮಾಡಿದಂತಹ ಎಲ್ಲ ಕುಟುಂಬದ ಎಲ್ಲ ಸದಸ್ಯಗಳೇ, ಮಾಧ್ಯಮ ಸ್ನೇಹಿತರೇ, ಬಂಧು ಭಗಿನಿಯರೇ, ನಾವೆಲ್ಲ ಈಗ ನೋಡಿದ್ದೇವೆ, ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಯಾವ ರೀತಿ ನಮ್ಮ ಯುವಕರು ಬಹಳ ಒಂದು ದೊಡ್ಡ NSG ಟ್ರೈನಿಂಗ್ ಅನ್ನ ಪಡ್ಕೊಂಡು ಕೇಂದ್ರದ NSG ತಂಡ ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿಟ್ಕೊಂಡು ನಾವೆಲ್ಲ ಗೃಹ ಇಲಾಖೆಯ ಸಿಬ್ಬಂದಿಗಳು ಯಾವ ರೀತಿ ಅವರ ಉತ್ತೀರ್ಣ ಆಗಿದ್ದಾರೆ ಅಂತ ಹೇಳಿ ನಾನು first I would like to thank and congratulate the NSG squad for having trained my staff officers and my policemen for saving Karnataka and this country. I cannot give on this behalf. I know the history of NSG since 1984 it was been started and it is going on a very big way. ಇವತ್ತು ನಾವೆಲ್ಲ ನಮ್ಮ ರಾಜ್ಯದ ಜನತೆಗೆ ರಕ್ಷಣೆ ಮಾಡಲಿಕ್ಕೆ ನಿಮ್ಮನ್ನೆಲ್ಲ ನಾವು ತಯಾರು ಮಾಡ್ತಾ ಇದ್ದೇವೆ. ಸಜ್ಜನರನ್ನ ರಕ್ಷಿಸುವುದು, ದುರ್ಜನರನ್ನ ಶಿಕ್ಷಿಸುವುದು ಕೂಡ ನಮ್ಮೆಲ್ಲರ ಧರ್ಮ. ನೀವೆಲ್ಲ ಧರ್ಮ ಕಾಯುವಂತ ಬಹಳ ನಿಷ್ಠೆಯನ್ನ ನಿಷ್ಠೆಯಿಂದ ತಾವೆಲ್ಲ ಮಾಡ್ತಾ ಇದ್ದೀರಿ. ನೀವೆಲ್ಲ ಲೋಕದಲ್ಲಿ ಅಧರ್ಮ, ಅಶಾಂತಿ, ಭಯೋತ್ಪಾದನೆ ಇವೆಲ್ಲ ಕೂಡ ತಡೆದು ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ದೊಡ್ಡ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯದಲ್ಲಿ ತಾವೆಲ್ಲ ತೊಡಗಿಕೊಂಡಿರುವುದರಿಂದ ನಾನು ರಾಜ್ಯದ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಸಮಾಜದಲ್ಲಿ ಅಶಾಂತಿ, ಕಾನೂನು ವ್ಯವಸ್ಥೆಯನ್ನ ಅಗೆದಾಗ ನೀವೆಲ್ಲರೂ ಕೂಡ ರಕ್ಷಣೆಗೆ ತಾವೆಲ್ಲ ಬರ್ತಾ ಇದ್ದೀವಿ. ರಾಷ್ಟ್ರೀಯ ಭದ್ರತಾ ಪಡೆ ತಮ್ಮ ಶಕ್ತಿಯನ್ನ ನಮ್ಮ ರಾಜ್ಯದ ಪೊಲೀಸ್ಗೆ ಈಗಾಗಲೇ ಅವರು ದಾರಿಯನ್ನ ಹಿಡಿತಾ ಇದ್ದಾರೆ. NSG ಪಡೆ ತರಬೇತಿ ಸಾರ್ಥಕವಾಗಬೇಕು. ಆ ದೃಷ್ಟಿಯಿಂದ ನಿಮಗೆ ಇನ್ನ ಶಕ್ತಿ ಕೊಡಬೇಕು ಅಂತ ಹೇಳಿ ನಮ್ಮ ಗೃಹ ಸಚಿವರು ತಮ್ಮ ಇಲಾಖೆಯ ಬೇಡಿಕೆಯನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾಡಿನ ರಕ್ಷಣೆಗೋಸ್ಕರ ನಾವು ನಿಮ್ಮನ್ನೆಲ್ಲ ನಾವು ಬಳಸ್ಕೊಳ್ತಾ ಇದ್ದೀವಿ. NSG ತರಬೇತಿ ನಮ್ಮ ಪೊಲೀಸರ ಸಾಮರ್ಥ್ಯವನ್ನ ಹೆಚ್ಚಿಸಲಿಕ್ಕೆ, ಕೌಶಲ್ಯವನ್ನ ಸರಿಯಾದ ರೀತಿ ನಿಮಗೆ ಹೆಚ್ಚಿಸಲಿಕ್ಕೆ ಕೂಡ ನಾವೆಲ್ಲ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಸಮಾಜಕ್ಕೋಸ್ಕರ ಋಣವನ್ನು ತೀರಿಸುವಂತ ಕೆಲಸ ಕೂಡ ತಾವೆಲ್ಲ ಮಾಡ್ತಾ ಇದ್ರಿ. ನೀವೆಲ್ಲ ಈಗ ನಾವೆಲ್ಲ ಗಮನಿಸಿದ್ದೇವೆ. ಕಷ್ಟಕಾಲದಲ್ಲಿ ಯಾವ ರೀತಿ ಕಷ್ಟಕ್ಕೆ ಸಿಕ್ಕಿದಾಗ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಸಮಾಜ, ದೇಶವನ್ನ, ನಾಡನ್ನ ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಮ್ಗೆ ತಾವೆಲ್ಲ ತೋರಿಸಿದ್ರಿ. ನೀವು ಕಾನೂನಿನ ಫಲಕ್ಕೂ ಕೂಡ
ಕಾನೂನಿನ ರಕ್ಷಕರು ಕೂಡ ನಮ್ಮನ್ನ ಕಾಪಾಡುವಂತ ಕೆಲಸವನ್ನು ಕೂಡ ತಾವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಕರ್ನಾಟಕದ ಪೊಲೀಸು ಇಡೀ ದೇಶಕ್ಕೆ ಹೆಮ್ಮೆ ಅನ್ನೋದನ್ನ ನನಗೆ ಹೇಳ್ಕೊಳ್ಳಿಕ್ಕೆ ಬಹಳ ಸಂತೋಷ ಆಗ್ತದೆ. ನಮ್ಮ ಪೊಲೀಸರ ರಕ್ಷಣೆ, ಅವರ ಕರ್ತವ್ಯ ನಿಷ್ಠೆ ಕೂಡ ಹೆಸರಾದದ್ದು. ನಾನು ಅನೇಕ ರಾಜ್ಯಗಳ ಪೊಲೀಸ್ ಇತಿಹಾಸವನ್ನು ಕೂಡ ಬಹಳ ಹಿಂದಿನಿಂದ ಕೂಡ ನಾನು ಪಡೆದಿದ್ದೇನೆ. ಸುಮಾರು 35 ವರ್ಷದಿಂದ ನಾನು ಗೃಹ ಇಲಾಖೆಗೆ ಸಂಬಂಧಪಟ್ಟಂತ ಈ ನಮ್ಮ ಪ್ರೆಸಿಡೆನ್ಸಿ ಇಲಾಖೆಗೆ ಸಂಬಂಧಪಟ್ಟಂತ ಅನೇಕ ಮೊದಲ ಬೇಕಾದಷ್ಟು ಅವರ ಕಾಲದಲ್ಲಿ ನಾನು ವ್ಯಾಪಕವಾಗಿ ಇದ್ರ ಬಗ್ಗೆ ನಾನು ಸಮರ್ಪಕವಾಗಿ ಅಧ್ಯಯನವನ್ನು ಕೂಡ ನಾನು ಮಾಡಿದ್ದೇನೆ. ಹಗಲು ರಾತ್ರಿ ದುಡಿಯುವಂತ ಪೊಲೀಸ್ ಆಕಸ್ಮಿಕವಾಗಿ ಕೆಲವು ಯಾವುದೋ ಒಂದು ಘಟನೆ ಆದಾಗ ನಾವು ರಾಜಕಾರಣಿಗಳು ನಿಮ್ಮನ್ನ ದೂಷಿಸುವಂಥದ್ದು, ಶಿಕ್ಷೆ ಮಾಡುವಂಥದ್ದು ಕೂಡ ಕೆಲವು ರಾಜಕಾರಣದ ಒತ್ತಡದ ಮೇಲೆ ನಡೆದಿದೆ. ಯಾವುದು ಚಿಂತೆ ಮಾಡಕ್ ಬೇಡ. ನಿಮ್ಮ ಬದ್ಧತೆ, ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆಯಲ್ಲಿ ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡಬೇಕಾದ್ರೆ ನಿಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ನಿಮ್ಮ ಕೆಲಸವನ್ನು ತಾವು ಮಾಡಬೇಕು. ಗಡಿಯಲ್ಲಿ ಒಬ್ಬ ಸೈನಿಕ, ಗಡಿಯಲ್ಲಿ ಒಳಗೆ ಒಬ್ಬ ಆರಕ್ಷಕ, ಇವತ್ತು ನೀವೆಲ್ಲ ಇದ್ರೆ ಮಾತ್ರ ನಾವೆಲ್ಲ ಸುಖದಿಂದ ನಮ್ಮ ಜೀವನವನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಈ ಕರ್ತವ್ಯವನ್ನ ತಾವು ಮಾಡ್ತಾ ಇದ್ದೀರಿ. ನಿಮ್ಮ ಕರ್ತವ್ಯವನ್ನು ಬಹಳ ಪ್ರೀತಿಯಿಂದ ತಾವು ಒಪ್ಪಿಕೊಂಡು ಇವತ್ತು ನಮ್ಮ ಇಲಾಖೆಗೆ ತಾವೆಲ್ಲ ಸೇರಿದ್ದೀರಿ. ಇವತ್ತು ಪೊಲೀಸು ಕೆಲಸ ಅಂದ್ರೆ ಎಣಕಾಯಿ ಕೆಲಸ ಅಂತ ಹೇಳಿ ಅನೇಕರು ಟೀಕೆ ಮಾಡ್ತಾರೆ. ಆದ್ರೆ ಈ ದೇಶವನ್ನ ಸೇವೆ ಮಾಡ್ತಾ ಇರುವಂತವ್ರು, ಇವತ್ತು ಫ್ರೀಡಮ್, ನೀವು ದೇಶದ ರಕ್ಷಣೆಗೋಸ್ಕರ ಇವತ್ತು ತಾವೆಲ್ಲ ದೇಶಕ್ಕೆ ಸೇವೆಯನ್ನು ಮಾಡ್ತಾ ಇದ್ರಿ. ತಾವು ಗುತ್ತಿಗೆ ಇಲ್ಲಿ ಬರಲಿಲ್ಲ, ನೌಕರಿ ಬರಲಿಲ್ಲ. You should be very proud that you all are serving the nation and the state. We should be proud of this. So ಅದೇ ಇವತ್ತು ಈಗ ಅನೇಕ ಕ್ರೈಮ್ಗಳು, ಈಗ ಸೈಬರ್ ಕ್ರೈಮ್ ಎಲ್ಲ ಬಂದ್ಮೇಲೆ, ಟೆಕ್ನಾಲಜಿ ಬಂದ್ಮೇಲೆ ವಿವಿಧ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ. ಇವತ್ತು ನಾವು ಕೂಡ ನಮ್ಮ ರಾಜ್ಯದಲ್ಲಿ ಆ ಕ್ರೈಮ್ ಬಗ್ಗೆ ಆಲೋಚನೆ ಮಾಡಲಿಕ್ಕೆ, ಸೈಬರ್ ಕ್ರೈಮ್ ಮಾಡಲಿಕ್ಕೆ ಹೊಸ ತಂತ್ರಜ್ಞಾನವನ್ನು ಇವತ್ತು ನಾವೆಲ್ಲ ಬಳಸ್ತಾ ಇದ್ದೇವೆ. ಇತ್ತೀಚಿನ ಯುದ್ಧಗಳು ನಾವೆಲ್ಲ ನೋಡಿದಾಗ ಬರೀ ಡ್ರೋನ್ಗಳಲ್ಲಿ ಯಾವ ರೀತಿ ಇವತ್ತು ಅದನ್ನ ನಿಷ್ಕ್ರಿಯ ಮಾಡುವಂಥದ್ದು, ಯಾವ ವ್ಯಕ್ತಿನೂ ಕೂಡ ಇದೆ, ಪ್ಲೈನ್ಗಳು ಇದ್ದವರು ಕೂಡ, ಫೈಟರ್ ಜೆಟ್ಗಳು ಇದ್ದವರು ಕೂಡ ಯಾವ ರೀತಿ ಈ ದೇಶಗಳಲ್ಲಿ ಯುದ್ಧಗಳು ನಡೀತಾ ಇದೆ ಅನ್ನೋದನ್ನ ನಾವೆಲ್ಲ ಟಿವಿಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಆದ್ರಿಂದ ಇವತ್ತು ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ನಗರ. ಈ ಅಂತಾರಾಷ್ಟ್ರೀಯ ನಗರ ಜನ ವಿಶ್ವ ನೋಡ್ತಾ ಇದ್ದಾರೆ. ಅನೇಕ ಸಂದರ್ಭದಲ್ಲಿ ನಾನು ಇದ್ರ ಬಗ್ಗೆ ನಾನು ಮಾತಾಡಿದ್ದೇನೆ. ಇವತ್ತು ನಮ್ಮ ಸಿಬ್ಬಂದಿಯವರಿಗೆ ಹೆಚ್ಚಿಗೆ ಶಕ್ತಿ ಕೊಡಬೇಕು, ಸಾಮರ್ಥ್ಯ ಹೆಚ್ಚಿಸಬೇಕು ಅಂತ ಹೇಳಿ ನಮ್ಮ ಗೃಹ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಮುಂದೆ ಅವರು ತಿಳಿಸಿದ್ದಾರೆ. ಸೊ ಎಲ್ಲ ಕಮಾಂಡ್ ಆಫ್ ಫೋರ್ಸ್ ಏನಿದೆ ಅವರ ಡ್ಯೂಟಿ ಅಲೋಯನ್ಸ್ ಕೂಡ ಬಹಳ ಹೆಚ್ಚಿಗೆ ಮಾಡಬೇಕು ಅಂತ ಕೂಡ ನನ್ನ ಮುಂದೆ ಭರವಸೆ ಇಟ್ಟಿದ್ದಾರೆ. ಸ್ಪೆಷಲ್ ಡ್ಯೂಟಿ ಅಲೋಯನ್ಸ್ ಅನ್ನ ಇವತ್ತು ನಾವು ಅವರಿಗೆ ಕೊಡಬೇಕು, ಅವರಿಗೆ ಅತಿ ಹೆಚ್ಚು ಮಾಡಬೇಕು ಅನ್ನೋದು ಕೂಡ ಅವರ ಬೇಸಿಕ್ ಪೇ ಮೇಲೆ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಯಾವ ರೀತಿ 50%, 50% ಈಗಿರುವಂತಹ ಸಾಮಾನ್ಯಕ್ಕಿಂತ ಇಂತಹ ವೃತ್ತಿಯಲ್ಲಿ ಈ ಒಂದು ಕಮಾಂಡ್ ಆಫ್ ಫೋರ್ಸ್ಗೆ ಇವತ್ತು ನಾನು ಕೂಡ ನಿಮಗೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಯಾವ ರೀತಿ ಇಸಿದ್ದಾರೆ ಅದೇ ರೀತಿ ಹೆಚ್ಚಿಗೆ ನನ್ನ ಒಪ್ಪಿಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನೋದನ್ನ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ದರಿಂದ ನೀವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇವತ್ತು ಬೆಂಗಳೂರು ನಗರದಲ್ಲಿ ಹೈ ಸ್ಪೀಡ್ ಬಿಲ್ಡಿಂಗ್ಸ್ ಬರ್ತಾ ಇದೆ, 30, 35, 50 ಎಲ್ಲ ಬರ್ತಾ ಇದೆ. ಬೆಂಕಿ ಆದ್ರೆ, ಅನಾಹುತ ಆದ್ರೆ, ಇಲ್ಲೇನಾದ್ರು ಕೆಲವರೆಲ್ಲ ಟೆರರಿಸ್ಟ್ ಇವರು ಬಂದು ಕೆಲವರೆಲ್ಲ ತೊಂದರೆ ಮಾಡಿದಾಗ ಬಹಳ ಹೈ ರಿಸ್ಕ್ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಾನು ಈಗಾಗಲೇ ಅನೇಕರು ನಾನೆಲ್ಲ ಕಲಿಸಿದ್ದೇನೆ. ಅನೇಕ ಟೆರಸ್ಗಳ ಮೇಲೆ ಹೆಲಿಪ್ಯಾಡ್ಗಳು ಕೂಡ ಇದೆ. ಆದರೆ ಖಾಸಗಿ ಹೆಲಿಪ್ಯಾಡ್ಗಳು ಯಾರು ಇಲ್ಲ. ನಾನು ಸದ್ಯದಲ್ಲೇ ಹೋಮ್ ಮಿನಿಸ್ಟರ್ಗೆ ಮತ್ತು ಅವರ ಹತ್ರ ನಮ್ಮ ಆರ್ಮ್ ಫೋರ್ಸ್ ಏನಿದೆ, ಏರ್ ಫೋರ್ಸ್ ಏನಿದೆ
ಆ ತಂಡದವರ ಹತ್ರ ನಾನು ನಮ್ಮ ಇಂಡಿಯನ್ ಏನು ನಮ್ಮ ಸೇವೆ ಇದೆ, ಭಾರತೀಯ ನಮ್ಮ ಆರ್ಮ್ ಫೋರ್ಸ್ ಇಂಡಿಯನ್ ಆರ್ಮಿಲಿ ಅವ್ರ ಹತ್ರ ಚರ್ಚೆ ಮಾಡಿ ನಾನು ಅವರಿಗೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಸ್ಪೆಷಲ್ ಆಗಿ ನಮ್ಗೆ ಹೆಲಿಕಾಪ್ಟರ್ಗಳನ್ನ ಒದಗಿಸ್ಕೊಳ್ಳಿಕ್ಕೆ ನೀವು ಒಂದು ಸಿದ್ಧತೆ ಆದಂತಹ ಟೀಮ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ನ ಕಳಿಸುವಂತ ಕೆಲಸ, ಆಮೇಲೆ ನಾನೇ ಒಂದು ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡಿ ಈ ಬೆಂಗಳೂರಿನ ನಾಗರಿಕರನ್ನ ರಕ್ಷಣೆ ಮಾಡಲಿಕ್ಕೆ ಎಲ್ಲ ತರದ ಸೂಕ್ತವಾದಂತಹ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತೇನೆ. ಎಲ್ಲರೂ ಕೂಡ ಯಾರ್ಯಾರು ಹೈರೈಸ್ ಬಿಲ್ಡಿಂಗ್ ಅನ್ನ ಕಟ್ತಾ ಇದ್ದೀರಿ ಕಂಪಲ್ಸರಿ ಆಗಿ ಒಂದು ಹೆಲಿಕಾಪ್ಟರ್ಗಳು ಅಲ್ಲಿ ಲ್ಯಾಂಡ್ ಆಗೋ ರೀತಿಯಲ್ಲಿ ತಾವೆಲ್ಲ ಕಾನೂನು ಚೌಕಟ್ಟಲ್ಲಿ ತಾವೆಲ್ಲ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಡೆವಲಪರ್ಸ್ಗೆ ಬಿಲ್ಡರ್ಸ್ ಕೂಡ ನಾನು ಮನವಿಯನ್ನು ನಾನು ಮಾಡ್ತೇನೆ. ಇವತ್ತು ಸೈಬರ್ ಕ್ರೈಮ್, ಡಾರ್ಕ್ ವೆಬ್, OTP ವಂಚನೆ, ಡಿಜಿಟಲ್ ಕ್ರೈಮ್ ಕೂಡ ಇವತ್ತು ಜಾಸ್ತಿ ಆಗಿದೆ. ನೀವು ಪ್ರತಿ ಕ್ಷಣದಲ್ಲಿ ನಾವೆಲ್ಲ ಕೂಡ ಅಪ್ಡೇಟ್ ಆಗಬೇಕು. ಇವತ್ತು ಬಹಳ ಯಾರು ಟೆರರಿಸ್ಟ್ ಇದ್ದಾರೆ, ಯಾರು ಕಳೆದಿದ್ದಾರೆ, ಅವರು ನಮ್ಗಿಂತ ಬಹಳ ಬುದ್ಧಿವಂತಿದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ. ಸೊ ಅದರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನಸಂಖ್ಯೆ ಆಗಿದೆ. ವಿಶ್ವದ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಜನ ಫಾರಿನರ್ಸ್ ಕೂಡ ಇವತ್ತು ನಮ್ಮನ್ನು ನಂಬಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಉದ್ಯೋಗ ಕೂಡ ಮಾಡ್ತಾ ಇದ್ದಾರೆ. ಆಲ್ ಫಾರ್ಚೂನ್ 500 ಕಂಟ್ರೀಸ್ ಕಂಪನಿಗಳು ಕೂಡ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಅವರಿಗೆ ಉತ್ತಮವಾದಂತಹ ರಕ್ಷಣೆ ಮಾಡ್ತಾ ಇದ್ದೀವಿ. ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ನಮ್ಮ ಕರ್ನಾಟಕ ರಾಜ್ಯ ಒಂದು ದೊಡ್ಡ ಪಾಲಾಗಿದೆ. ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ರಕ್ಷಣೆ ಕೊಡಬೇಕಾದ ನಮ್ಮೆಲ್ಲ ಕರ್ತವ್ಯ. ಈ ಸಂದರ್ಭದಲ್ಲಿ ತಾವು ನಮ್ಮ ಗೃಹ ಇಲಾಖೆ ಜನರ ಪರವಾಗಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಸೊ ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ನಮ್ಮ ಗೃಹ ಇಲಾಖೆಗೆ ಏನೆಲ್ಲ ಬೇಕು ಅವರ ಸೌಲಭ್ಯವನ್ನು ಕೊಡಲಿಕ್ಕೆ ನಾನು ಮುಂದಿನ ದಿನದಲ್ಲಿ ನಿಮ್ಮ ಗೃಹ ಸಚಿವರು ಮತ್ತು ಅಧಿಕಾರಿಗಳ ಚರ್ಚೆ ಮಾಡಿ ಯಾವೆಲ್ಲ ರೀತಿ ನಿಮ್ಗೆಲ್ಲ ಸಹಾಯ ಮಾಡಬೇಕು, ಒಂದು ಉತ್ತಮವಾದಂತಹ ಬದುಕನ್ನು ತಾವೆಲ್ಲ ನಡೆಸಬೇಕು. ಅದಕ್ಕೆ ನನ್ನ ಸರ್ಕಾರ ಆರ್ಥಿಕ ವ್ಯವಸ್ಥೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ನಿಮಗೆ ನಾನು ಮೊದಲನೇ ಪ್ರಾಶಸ್ತ್ಯವನ್ನು ಕೊಟ್ಟು ತೀರ್ಮಾನವನ್ನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಈಗ ವಸತಿ ಗೃಹಗಳು ಕೂಡ ಈಗ ನಾವು ಅನೇಕರಿಗೆ ಇನ್ನ ಹೆಚ್ಚಿಗೆ ಒದಗಿಸಬೇಕಾದ ನಮ್ಮ ಕರ್ತವ್ಯ. ಸೊ ನಮ್ಮ ಮೇಲಿರುವಂತಹ ಒತ್ತಡ ಇದನ್ನೆಲ್ಲ ನಾವು ಕಡಿಮೆ ಮಾಡಬೇಕಾದ ನನ್ನ ಕರ್ತವ್ಯ ಆಗಿದೆ. ಆದ್ರಿಂದ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಮಾದಕ ದ್ರವ್ಯಗಳನ್ನ ಇವು ವಿರೋಧ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಬಹಳ ಚೆನ್ನಾಗಿ ಒಂದು ದೊಡ್ಡ ಅಭಿಯಾನ ಕೂಡ ಇವತ್ತು ನಡೀತಾ ಇದೆ. ನೀವು ಯುವಜನತೆ ವಿದ್ಯಾರ್ಥಿಗಳಲ್ಲಿ ವಿಶೇಷವಾದಂತಹ ಗಮನವನ್ನು ಹರಿಸಬೇಕು. ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಅದಲ್ಲದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಸಪರೇಟ್ ಪೊಲೀಸ್ ಸ್ಕ್ವಾಡ್ ಅನ್ನ, ಒಬ್ಬ ಸೀನಿಯರ್ IPS ಆಫೀಸರ್ ಅನ್ನ ಯಾವ ಪೊಲೀಸ್ ಸ್ಟೇಷನ್ಗೂ ಒಳಗೊಂಡಂತೆ ಸಪರೇಟ್ ಆಗಿ ಇಟ್ಕೊಂಡು ಅವರನ್ನ ಬೆಂಗಳೂರಲ್ಲಿರುವಂತಹ ಎಲ್ಲ ಮತ್ತು ರಾಜ್ಯದಲ್ಲಿರುವಂತಹ ಎಲ್ಲ ರೌಡಿಗಳನ್ನ ನಿಗ್ರಹವನ್ನ ಸರಿಯಾದ ರೀತಿ ಮಾಡಿ ಇವತ್ತು ಅದಕ್ಕೆ ಆದಂತಹ ಒಂದು ಸಪರೇಟ್ ಟೀಮ್ ಅನ್ನ, ಯಾಕೆಂದ್ರೆ ಕೆಲವು ಸ್ಥಳೀಯ ಪೊಲೀಸರು ಸಂಬಂಧವನ್ನು ಇಟ್ಕೊಂಡಿರ್ತಾರೆ, ರಾಜಕಾರಣಕ್ಕೆ ಒತ್ತಡವನ್ನ ಇವತ್ತು ಬೆರೀತಾರೆ ಅನ್ನೋದು ಕೂಡ ನಮ್ಮ ಗಮನದಲ್ಲಿದೆ. ಆ ದೃಷ್ಟಿಯಿಂದ ಇವತ್ತು ಸಪರೇಟ್ ಆಗಿ ನಮ್ಮ ಬೆಂಗಳೂರು ನಗರದ ಪೊಲೀಸ್ ವ್ಯವಸ್ಥೆ ಮಧ್ಯದಲ್ಲೇ ಒಂದು ಪ್ರತ್ಯೇಕವಾದಂತಹ ತಂಡವನ್ನ ರಚನೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಕಾರ್ಯಕ್ರಮವು ಕೂಡ ನಾವು ರೂಪಿಸ್ತೇನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ನಿಮ್ಮ ಶಕ್ತಿ ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ. ಅದರಿಂದ ಹೊಸ ತಂತ್ರಜ್ಞಾನವನ್ನು ತಾವು ಸರಿಯಾದ ರೀತಿಯಲ್ಲಿ ತಾವೆಲ್ಲ ಬಳಸಿಕೊಂಡು ಈ ದೇಶಕ್ಕೆ ಒಂದು ಗೌರವ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ಅದರಿಂದ ನಾನು DGP ಅವರು ಏನು ನಮ್ಮ ಸಲೀಂ ಅವರು ಇದ್ದಾರೆ ಮತ್ತು ಚಂದ್ರಶೇಖರ್ ಇದ್ದಾರೆ ಮತ್ತು ಇನ್ನ ಎಲ್ಲ ಪೊಲೀಸ್ ಕಮಿಷನರ್ ಆದಿಯಾಗಿ ಎಲ್ಲ ತಂಡದವರು ಈ ರಾಜ್ಯದ ಉದ್ದಕ್ಕೂ ಕೂಡ ಏನು ನಮ್ಮೆಲ್ಲ ಅಧಿಕಾರಿಗಳು ಅವರ ಮುಖಂಡರು ಬಹಳ ದೊಡ್ಡ ಶಿಸ್ತಿನ ಸಿಪಾಯಿ ತಾವೆಲ್ಲ ಏನು ನಡೆಸ್ತಾ ಇದ್ದೀವಿ, ಈ ದೇಶವನ್ನು ಕಾಯ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ಅಭಿನಂದಿಸಿ. Once again, I would like to thank the NSC team who all have come from Delhi. I wish you all the best. Government of Karnataka stands committed to work with you. Thank you for your service. Thank you for your support. Thanks for guiding us. We let us all build this Karnataka and the great nation. And one thing you should know that if Karnataka is strong, the country will be strong. Karnataka is the place where the entire country and the world is looking. In the international arena, India is only been identified through Bangalore. That is what a lot of international leaders have said. So
So we want you to give more training to our people. I am there to support my police staff in whatever they want. I wish you all the best. ಎಲ್ಲರೂ ಕೂಡ ಅಭಿನಂದನೆಗಳು. ಇವತ್ತು ಬಂದಂತ ಎಲ್ಲ ಕುಟುಂಬದವರು ಕೂಡ ಈ ಸಂದರ್ಭದಲ್ಲಿ ತಮ್ಮ ಕುಟುಂಬ ಈ ದೇಶಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದಾರೆ. ಇದಕ್ಕೆ ತಾವೆಲ್ಲ ಕೂಡ ಹೆಮ್ಮೆಯಿಂದ ಈ ದೇಶದ ಆಸ್ತಿ ಅನ್ನೋದನ್ನ ನಾವು ನೀವು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನೆಲ್ಲ ಈ ಸಿಬ್ಬಂದಿಯವರಿಗೆ ನಾನು ಅಭಿನಂದಿಸಿ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಏನು ಟ್ರೈನಿಂಗ್ ಪಡೆದಂತ ಎಲ್ಲ NSC ಟ್ರೈನಿಂಗ್ ಪಡೆದಂತ ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.